ಫೋರ್ಸ್ ಮಾಡಿ ತಗೊಂಡು ಹೋಗಿದ್ದ ಸರ್. ಯಾರಮ್ಮ ಏನು? ಪ್ರಕಾಶ್ ಗೋಪಿ ಕಂಜರ್ಘಾಟ್ ಅಂತ. ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ. 18 ವರ್ಷ ಹುಡುಗಿಯನ್ನು 50 ವರ್ಷ ಅಂಕಲ್ ಮದುವೆಯಾದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು. ಹುಡುಗಿಯನ್ನು ಬಲವಂತವಾಗಿ ಮದುವೆಯಾಗಿ ಮನೆಯಲ್ಲಿ ಕೂಡಿ ಹಾಕಿ 15 ದಿನ ನರಕ ತೋರಿಸಿದ್ದಾರೆ. ಜನವರಿ 3ರಂದು ಹುಬ್ಬಳ್ಳಿ ಮೂಲದ ಕರಿಷ್ಮಾ ಕಾಣೆಯಾದ ಬಗ್ಗೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಪ್ರಕರಣ ದಾಖಲಾಗಿತ್ತು. ಹುಬ್ಬಳ್ಳಿ ಚಾಲುಕ್ಯ ನಗರದ ನಿವಾಸಿಯಾಗಿದ್ದ ಕರಿಷ್ಮಾ ಅಜ್ಜಿ ಮನೆ ಹೋಗಿದ್ದಾಗ ನಾಪತ್ತೆಯಾಗಿದ್ದಾಳೆ. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ 18ನೇ ತಾರೀಕು ಒಂದು ಪ್ರಕರಣ ದಾಖಲಾಗಿದೆ. ಆ ಪ್ರಕರಣದಲ್ಲಿ ಈಗ ಸದ್ಯ ಮೇಜರ್ ಇರುವಂಥ ಒಂದು ಹುಡುಗಿ 2023ರಲ್ಲಿ ಆಕೆ ಇನ್ನೂ ಮೈನರ್ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ಪಕ್ಕದ ಮನೆಯ ವ್ಯಕ್ತಿ ಆಕೆಯನ್ನು ಪುಸ್ಲಾಯಿಸಿ ವಿದ್ಯಾಭ್ಯಾಸಕ್ಕೆ ಸಪೋರ್ಟ್ ಮಾಡ್ತೀನಿ ಮತ್ತು ನಿನಗೊಂದು ಒಳ್ಳೆಯ ಜೀವನ ಕೊಡ್ತೀನಿ ಅಂತೆಲ್ಲ ಆಸೆ ತೋರಿಸಿ ಆಮಿಷ ಒಡ್ಡಿ ಲೈಂಗಿಕವಾಗಿ ದೌರ್ಜನ್ಯ ಎಸಗಿದ್ದಾನೆ ಅನ್ನುವಂಥದ್ದು ಆರೋಪಿಸಿರ್ತಾಳೆ. ಅದಕ್ಕೆ ಪೂರಕ ಸಾಕ್ಷ್ಯಾಧಾರಗಳು ಕೂಡ ಒದಗಿಸ್ಕೊಟ್ಟಿರ್ತಾಳೆ. ಅದಾದಮೇಲೆ 18 ವರ್ಷ ಆಕೆ ಆದಮೇಲೆ ಮತ್ತು ಕುಂದಗೋಳದ ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ ಅನ್ನೋಂಥದ್ದು ಮಾಹಿತಿ ಬರುತ್ತೆ. ಈ ಸದರಿ ವ್ಯಕ್ತಿ ಏನಿದ್ದಾನೆ ಆತನಿಗೆ ಸುಮಾರು 49ರಿಂದ 50 ವರ್ಷ ವಯಸ್ಸಾಗಿದೆ. ಮತ್ತು ಆ ಹುಡುಗಿ ಈಗಷ್ಟೇ 17 ತುಂಬಿ 18 ವಯಸ್ಸಲ್ಲಿರುವಂಥವಳು. ಅಕಸ್ಮಾತ್ತು ಆಕೆಗೆ ಲೈಂಗಿಕ ದೌರ್ಜನ್ಯ ಆದಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದಾಗ ನಿಮ್ಮ ತಂದೆ ತಾಯಿಗೆ ಮತ್ತು ಕೊಲೆ ಮಾಡಿಸ್ತೀನಿ ಅಂತೆಲ್ಲ ಬೆದರಿಕೆ ಹಾಕಿದ್ದಾನೆ ಅಂತೆಲ್ಲ ಹೇಳಿಬಿಟ್ಟು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅದೊಂದು ಪ್ರಕರಣವನ್ನು ನಾವು ಪೋಕ್ಸೋ ಅಡಿಯಲ್ಲಿ ದಾಖಲು ಮಾಡ್ಕೊಂಡಿದ್ದೇವೆ ಮತ್ತು ಪ್ರಕರಣದ ತನಿಖೆಯನ್ನು ಕೇಶವಾಪುರ ಇನ್ಸ್ಪೆಕ್ಟರ್ ಅವರು ಕೈಗೆತ್ತಿಕೊಂಡಿದ್ದಾರೆ. ಸರ್ ಆಕೆ ಎಲ್ಲಿದ್ಲು ಏನು ಅಂತ? ಆಕೆ ಇಲ್ಲೇ ಹುಬ್ಳಿ ಮೊದಲೆಲ್ಲ ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಕುಂದಗೋಳದ ಒಂದು ದೇವಸ್ಥಾನದಲ್ಲಿ ಮದುವೆ ಆಗಿದ್ದಾರೆ ಅಂತ ಹೇಳ್ತಾರೆ. ಅದು ಯಾವುದೋ ಅಧಿಕೃತವಾಗಿ ಆಗಿರುವಂಥದ್ದು ಅಲ್ಲ. ಅಲ್ಲಿ ಇವಾಗ ದೇವಸ್ಥಾನಗಳಲ್ಲಿ ಮದುವೆ ಮಾಡ್ಕೊಳೋದಕ್ಕೆ ಯಾವ ರೀತಿ ಪದ್ಧತಿ ಇರುತ್ತೆ ಆ ಥರ ಮಾಡಿರೋದಲ್ಲ. ಅವ್ರು ಯಾರ ಎಕ್ಸ್ಚೇಂಜ್ ಮಾಡ್ಕೊಂಡು ತಾಳಿ ಕಟ್ಕೊಂಡಿದ್ದೀವಿ ಅಂತಂದು ಫೋಟೋಗ್ರಾಫ್ಸ್ ಎಲ್ಲ ನಮಗೆ ಸಿಕ್ಕಿದೆ. ಅದಾದಮೇಲೆ ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಬೇರೆ ಬೇರೆ ಕಡೆ ಹೋಗಿಬಿಟ್ಟು ನಂತರದಲ್ಲಿ ಫೈನಲಿ ಇಲ್ಲಿ ನಮ್ಮ ಗೋಕುಲ್ ರಸ್ತೆಯಲ್ಲಿ ಒಂದು ರೂಮ್ ಮಾಡ್ಕೊಂಡು ಅದರಲ್ಲಿ ವಾಸ ಮಾಡ್ಕೊಂಡಿದ್ರು ಅನ್ನೋಂಥದ್ದು. ಮತ್ತು ಆ ಹುಡುಗಿ ಭಾಳ ಸ್ಪಷ್ಟವಾಗಿ ನಿರಂತರವಾಗಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗ್ತಾ ಬಂದಿದ್ದಾನೆ. ಮತ್ತು ಇನ್ನೂ ನನ್ನ ಖಾಸಗಿ ವಿಷಯಗಳನ್ನ ಅಕಸ್ಮಾತ್ ನೀನು ಕೇಸ್ ಕೊಡೋದಾದರೆ ಹೊರಗಡೆ ಬಿಟ್ಟು ನಿನಗೂ ನಿಮ್ಮ ತಂದೆ ತಾಯಿ ಯಾರು ತಲೆ ಎತ್ಕೊಂಡು ಜೀವನ ಮಾಡಬಾರ್ದು, ಆ ಥರ ಎಲ್ಲ ಮಾಡ್ತೀನಿ ಅಂತ ಬೆದರಿಕೆ ಆಗ್ತಾಯಿದ್ದೆ. ಹಾಗಾಗಿ ನಾನು ಕನ್ಸಿಡರ್ ಮಾಡ್ತಾಯಿದ್ದೆ ಅನ್ನೋಂಥ ವಿಷಯ ಕೂಡ ಹೇಳಿದ್ದಾಳೆ. ಸದ್ಯ ಹುಡುಗಿಗೆ ಮೆಡಿಕಲ್ ಚೆಕಪ್ಗೆ ಕಳಿಸಿದ್ದೀವಿ. ಮೆಡಿಕಲ್ ಚೆಕಪ್ ಮಾಡಿ ಮತ್ತು ಅವಳದು ಆರೋಗ್ಯ ಸ್ಥಿತಿ ಏನಿದೆ ಅಂತೆಲ್ಲ ಸಂಪೂರ್ಣ ತಪಾಸಣೆ ಮಾಡಲಿಕ್ಕೆ ಸದ್ಯ ಆಸ್ಪತ್ರೆಯಲ್ಲಿದ್ದಾಳೆ. ಅವ್ರ ಪೇರೆಂಟ್ಸು ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಈ ಹಿಂದೆ? ಪೇರೆಂಟ್ಸು ವಿರೋಧ ಮಾಡಿದ್ದಾರೆ ಈ ಥರದ್ದು ಆಗಬಾರ್ದು ಅಂತಂದು. ಮತ್ತು ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಟ್ಟಿರೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅವ್ರು ಮದುವೆ ಆಗಿದೆ ಅಂತ ಗೊತ್ತಾದ ಮೇಲಂತೂ ಅವರು ಹುಡುಕಾಡಿದ್ದಾರೆ, ಅವರ ಹಂತದಲ್ಲಿ ಹುಡುಕಾಡಿದ್ದಾರೆ. ಆಮೇಲೆ ಯಾವುದೇ ಒಂದು ನಮ್ಮಲ್ಲಿ ಪ್ರಕರಣ ದಾಖಲಾಗಿಲ್ಲ. ಅದಾದಮೇಲೆ ಹುಡುಗಿ ಮದುವೆ ಆಗಿದೆ ಅಂತ ಸರ್ಫೇಸ್ ಆದಮೇಲೆ ಅವಳನ್ನ ಪೇರೆಂಟ್ಸ್ ಜೊತೆ ಸಂಪರ್ಕಕ್ಕೆ ಬಿಟ್ಟಾಗ ಹುಡುಗಿ ಹಳೆಯದೆಲ್ಲ ಕತೆ ಹೇಳಿದ್ದಾಳೆ. ಹಿಂಗೆ ಸುಮಾರು 1.5-2 ವರ್ಷದಿಂದ ನನಗೆ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ನೀಡಿದ್ದಾನೆ ಅಂತಂದು. ಸೊ ಅದರ ಹಿನ್ನೆಲೆಯಲ್ಲಿ ಒಂದು ಪೋಕ್ಸೋ ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಯನ್ನು ಅರೆಸ್ಟ್ ಮಾಡ್ತಾರೆ. ಅವ್ನ ಫ್ಯಾಮಿಲಿ ಏನಾದರೂ ಸಪೋರ್ಟ್ ಇದೆಯಾ ಈ ಮದುವೆ ಆಗಲಿಕ್ಕೆ ಮತ್ತು ಈ ಥರ ಓಡಾಡಲಿಕ್ಕೆ? ಮತ್ತು ಯಾರು ಹಿಂಗೆ ಸಪೋರ್ಟ್ ಯಾರು ಇದ್ದರು? ಇಲ್ಲ, ಇವಾಗ ಅವ್ನ ಫ್ಯಾಮಿಲಿ ಏನಿದೆ, ಅವ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಿದೆ ಅದನ್ನೆಲ್ಲ ನಾವು ಇನ್ನೂ ಪರಿಶೀಲನೆ ಮಾಡ್ತಾಯಿದ್ದೇವೆ. ಬಟ್ ಸದ್ಯದ ಮಾಹಿತಿ ಪ್ರಕಾರ ಅವನಿಗೆ ಸುಮಾರು 49ರಿಂದ 50 ವರ್ಷ ವಯಸ್ಸಾಗಿದೆ ಅನ್ನುವಂಥದ್ದೊಂದು ವಿಷಯ. ಮತ್ತು ಆ ಹುಡುಗಿಗೆ ಈಗಷ್ಟೇ 18 ವರ್ಷ ಆಗಿದೆ ಅನ್ನುವಂಥದ್ದು ಕೂಡ ಒಂದು ಅತಿ ಮುಖ್ಯ ವಿಷಯ. ಅವಳಿಗೆ ಓದಿಸ್ತೀನಿ, ನಿನಗೆ ಚೆನ್ನಾಗಿ ಮುಂದೆ ಕೆಲಸ ಕೊಡಿಸ್ತೀನಿ ಅಂತೆಲ್ಲ ಆಮಿಷ ತೋರಿದ್ದಾನೆ ಅನ್ನುವಂಥದ್ದು ಕಂಪ್ಲೇಂಟಲ್ಲಿ ಕೊಟ್ಟಿದ್ದಾರೆ. ಮತ್ತು ಬರೋ ಔಷಧಿ ಕೊಟ್ಟು ಕೂಡ ಕರ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ, ಬೆದರಿಕೆ ಹಾಕುವಂಥದ್ದು, ಆಮೇಲೆ ಆಮಿಷ ಒಡ್ಡುವಂಥದ್ದು, ಇನ್ನು ಬೇರೆ ಬೇರೆ ರೀತಿ ಅವಳಿಗೆ ವಿಶ್ವಾಸಕ್ಕೆ ತೊಗೊಳ್ಲಿಕ್ಕೆ ಮತ್ತು ಬೆದರಿಸಲಿಕ್ಕೆ ಏನು ಬೇಕು ಎಲ್ಲ ರೀತಿಗಳನ್ನ ಉಪಯೋಗಿಸಿ ಈ ಕೃತ್ಯ ಎಸಗಿದ್ದಾನೆ ಅನ್ನೋ ಅಂತ ತಿಳಿದು ಬಂದಿದೆ. ಇನ್ನೂ ಇತರ ಮಹಿಳೆಯರಿಗೂ ಹಿಂಗೆ ಮಾಡಲ್ಲ? ಬೇರೆ ಈಗ ಅವನದು ಮೊಬೈಲು ಮತ್ತು ಅವ್ನದ್ದು ಏನು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸು ಅದೇನಿದ್ದಾವೆ ಅದನ್ನೆಲ್ಲ ತೊಗೊಳ್ತಾ ಇದ್ದಾರೆ. ಮತ್ತು ಅವ್ನು ಎಲ್ಲೆಲ್ಲಿ ಮೂವ್ಮೆಂಟ್ ಆಗಿದೆ ಅನ್ನೋಂಥದ್ದೆಲ್ಲ ಇದು ಮಾಡ್ತಾರೆ. ಆಮೇಲೆ ಅವ್ನ ಫೋನಲ್ಲಿ ಯಾರ್ಯಾರಿಗೆ ಕಾಂಟ್ಯಾಕ್ಟ್ ಮಾಡಿದ್ದ. ಅದ್ರ ಜೊತೆಗೆ ಮುಖ್ಯವಾಗಿ ಯಾರಿಗಾದ್ರೂ ಇದೇ ರೀತಿ ತೊಂದರೆ ಕೊಟ್ಟಿದ್ದಾನೆ ಅಂತಂದರೆ ನೊಂದವರು ದಯವಿಟ್ಟು ಬಂದು ತಮಗೆಲ್ಲಿ ಕಂಫರ್ಟಬಲ್ ಅನಿಸುತ್ತೆ, ಪೊಲೀಸ್ ಸ್ಟೇಷನ್ ಇರ್ಬೋದು, ಮಹಿಳಾ ಪೊಲೀಸ್ ಸ್ಟೇಷನ್ ಇರ್ಬೋದು, ಅಥವಾ ನಮ್ಮ ಆಫೀಸ್ ಇರ್ಬೋದು, DCP's ಆಫೀಸು, ACP ಆಫೀಸು,
ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಅಥವಾ ಯಾವುದಾದ್ರೂ ಆಸ್ಪತ್ರೆಗೆ ತಾವು ಹೋದಂಥ ಸಂದರ್ಭದಲ್ಲಿ ಎಲ್ಲಿ ತಮಗೆ ಕಂಫರ್ಟಬಲ್ ಅನಿಸುತ್ತೋ ಅಲ್ಲಿಂದ ಕಂಪ್ಲೇಂಟ್ ಕೊಟ್ಟರೆ ಅಥವಾ ನಮಗೆ ಫೋನ್ ಮುಖಾಂತರ ವಾಟ್ಸಪ್ ಮುಖಾಂತರ ಈ ಥರ ಆಗಿದೆ ಅಂತ ಹೇಳಿದರೆ ನಾವೇ ಯಾವುದೇ ಕಾರಣಕ್ಕೂ ವಿಕ್ಟಿಮ್ ಯಾರಿದ್ದಾರೆ ಅವರ ಒಂದು ಐಡೆಂಟಿಟಿ ಡಿಸ್ಕ್ಲೋಸ್ ಆಗೋದ ರೀತಿಯಲ್ಲಿ ಅಗತ್ಯ ಬಿದ್ದರೆ ಪ್ರಕರಣ ದಾಖಲು ಮಾಡ್ಕೊಳ್ಳೋವಂಥದ್ದು ಮತ್ತು ತನಿಖೆ ಮಾಡೋವಂಥದ್ದು ಮಾಡ್ತೀವಿ.